ಎಲ್ಲರಿಗೂ ಸಹ ನಮಸ್ಕಾರ. ನಾನು ಶೇಖರ್ ಅಂತ ಹೇಳಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಶ್ರೀ ಉಮಾ ಪ್ರಗತಿ ಪ್ರಥಮ ದರ್ಜೆ ಕಾಲೇಜು ಕ್ಯಾಸಂದ್ರ ತುಮಕೂರು ಇಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನದಿಂದ ನಾನು ಈ ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾವಾಗ ಎಕ್ಸಾಮ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಟ್ಟಿಗೆ ಕಾತರಾಗಿದ್ದಾರೆ. ಈಗ ಸಾಕಷ್ಟು ಮಟ್ಟಿಗೆ ಗ್ಯಾಪ್ ಆಗಿರೋದ್ರಿಂದ ಅವ್ರಿಗೆ ಒಂದು ರಿಫ್ರೆಶ್ ಆಗ್ಬೇಕಾಗುತ್ತೆ ಕೋರ್ಸ್ಗಳ ಬಗ್ಗೆ ಅಥವಾ ಸಬ್ಜೆಕ್ಟ್ ಬಗ್ಗೆ ಕೆಲವೊಂದು ರಿಫ್ರೆಶ್ ಅನ್ನೋದು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲವೊಂದು ಪ್ರಯತ್ನವನ್ನ ನಾನು ಗ್ರಾಮರ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ಚರ್ಚೆ ಮಾಡೋಕೆ ನಾನು ಬರ್ತಾ ಇದ್ದೀನಿ. ಹೇಗೆ ನಮ್ಮ ಇಂಗ್ಲಿಷ್ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಕ್ವಶನ್ಸ್ ಗಳನ್ನ ಕೇಳಬಹುದು, ಅದನ್ನು ಹೇಗೆ ನಾವು ಸುಲಭವಾಗಿ ನಾವು ಬಿಡಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನದಿಂದ ನಾನು ಕ್ಲಾಸ್ ಅನ್ನ ತೆಗೆದುಕೊಬೇಕು ಅಂತ ಹೇಳ್ಬಿಟ್ಟು ನಾನು ಇಚ್ಛಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ, ನಿಮ್ಮ ಒಂದು 50 ಮಾರ್ಕ್ಸ್ ನಮ್ಗೆ ಈಸಿಯಾಗಿ ನಾವು ಗ್ರಾಮರ್ ಅಲ್ಲಿ ನಾವು ತಗೊಬಹುದಾಗಿರುತ್ತೆ. ಅದಕ್ಕೆ ಸ್ವಲ್ಪ ಶ್ರಮವನ್ನು ಪಡಬೇಕಾಗತ್ತೆ. ಅದಕ್ಕೆ ಸುಲಭವಾಗಿರುವಂತಹ ವಿಧಾನಗಳನ್ನ ನಾನು ಇವತ್ತಿನ ದಿನ ಹೇಳ್ಕೊಡುವಂತ ಒಂದು ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದೀನಿ. ಈಗ ಯಾವ ರೀತಿಯಾದಂತಹ ಕ್ವಶನ್ಸ್ ಗಳು ಗ್ರಾಮರ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾನು ಇವಾಗ ಒಂದೊಂದಾಗಿ ನಾವು ನೋಡೋಣಂತೆ. ಈಗ ಫಸ್ಟ್ನೇದಾಗಿ ನಾವು ಗಮನಿಸೋಣಂತೆ. ಈಗ ಏನು ಪ್ಯಾಸೇಜ್ ಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋಣ. Read the following the passage and make notes by the drawing and filling the boxes given below ಅಂತ ಹೇಳ್ತಾರೆ. ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ ಇದೆಲ್ಲ ಸಹ. ನೀವು ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ನೀವು ನೋಡಿದೀರಾ. ಇಲ್ಲೂ ಸಹ ಮೇನ್ ಎಕ್ಸಾಮ್ ಅಲ್ಲೂ ಸಹ ಏನಾಗುತ್ತೆ, ನಿಮ್ಗೊಂದು ಪ್ಯಾಸೇಜ್ ಅನ್ನ ಕೊಡ್ತಾರೆ. ಆ ಪ್ಯಾಸೇಜ್ ಅನ್ನ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಈ ತರ ಬಾಕ್ಸಸ್ ಗಳನ್ನು ಸಹ ಹಾಕ್ತಾರೆ. ಈ ಬಾಕ್ಸಸ್ ಅಲ್ಲಿ ನಾವು ಸರಿಯಾದಂತ ಉತ್ತರಗಳನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಜನರಲ್ ಆಗಿ ನಾವು ಗಮನಿಸಬೇಕಾಗುತ್ತೆ. ಏನ್ ಕೊಟ್ಟಿದ್ದಾನೆ, ಒಂದು ಕಂಟೆಂಟ್ ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ ನಾವು ನೋಡೋಣಂತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹ್ಯಾಸ್ 3 dimensions. The countries of the world are ranked based on their performance in the areas of health, education, access to the resources. In order to measure the performance in health, life expectancy into account, whereas to measure the performance in education, rate of literacy is considered. The standard of living is appraised while measuring the performance in respect of access to resources. It measured in terms of a purchasing power in US dollar. So ಈ ತರ ಜನರಲ್ ಆಗಿರುವಂತ ಒಂದು ಏನೋ ಟಾಪಿಕ್ ಅನ್ನ ನಮಗೆ ಕೊಟ್ಟಿರ್ತಾರೆ. ಈ ಟಾಪಿಕ್ ಅನ್ನ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಈ ಬಾಕ್ಸಸ್ ಅನ್ನ ಏನ್ ಮಾಡ್ತಾರೆ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಸರಿಯಾದಂತ ರೀತಿಯಲ್ಲಿ ಬರೆದಾಗ ನಮಗೆ 4 ಅಂಕಗಳನ್ನು ಸುಲಭವಾಗಿ ನಾವು ಪಡಿಬಹುದಾಗಿರುತ್ತೆ. ಈ ಪ್ಯಾಸೇಜ್ ಎಲ್ಲ ನಮಗೆ ಸಾಕಷ್ಟು ಮಟ್ಟದಲ್ಲಿ ಆನ್ಸರ್ ಇರುತ್ತೆ. ಈ ಪ್ಯಾಸೇಜ್ ಅನ್ನು ಬಿಟ್ಟು ಯಾವುದೇ ರೀತಿಯಲ್ಲೂ ನಾವು ಆನ್ಸರ್ ಅನ್ನು ಹೊರಗಡೆ ಹುಡುಕುವಂತ ಅವಶ್ಯಕತೆ ಇರಲ್ಲ. ಇಲ್ಲಿ ಇದನ್ನ ನಾವು ಸುಲಭವಾಗಿ ನಾವು ಬಿಡಿಸ್ಕೊಡುವಂತ ಒಂದು ಕೆಲಸ ಮಾಡೋಣಂತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಸ್ 3 dimension. ಇದನ್ನ ನೋಡಿ, ಒಂದೊಂದೇ ಸೆಂಟೆನ್ಸ್ ಅನ್ನ ನೀಟಾಗಿ ನಾವು ಬಿಡಿಸ್ಕೊಂಡು ಅರ್ಥ ಮಾಡ್ಕೊಬೇಕಾಗತ್ತೆ. ಮಾನವ ಅಭಿವೃದ್ಧಿ ಸೂಚ್ಯಂಕ ಅದು 3 ಆಯಾಮಗಳನ್ನ ಒಳಗೊಂಡಿದೆ ಅನ್ನೋ ಒಂದು ಅರ್ಥವನ್ನ ಕೊಡುವಂತದ್ದಾಗಿರುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಸ್ 3 dimension ಅಂತ ಕರೀತಾರೆ. The countries of the world are ranked based on their performance in the areas of health, education and access to resources. ನಾನು ಯಾಕೆ ಅಂಡರ್ಲೈನ್ ಮಾಡಿದೀನಿ, ಯಾಕೆ ಕಲರ್ ನೇಮ್ ಮಾಡಿದೀನಿ, ಚೇಂಜಸ್ ಮಾಡಿದೀನಿ ಅಂತಂದ್ರೆ, ನಿಮ್ಗೆ ಹಿಂದೆ ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಬಾಕ್ಸಸ್ ಅಲ್ಲಿ ಕೆಲವೊಂದು ಇಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಡೈಮೆನ್ಷನ್ ಆಫ್ ಅಂತ ಹೇಳಿ, ಮೆಜರ್ಡ್ ಅಂತ ಹೇಳ್ಬಿಟ್ಟು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳಿ, ಇನ್ ಟರ್ಮ್ಸ್ ಆಫ್ ಅಂತ ಕೊಟ್ಟಿದ್ದಾರೆ. ಆ 1 2 3 4 5 6 7 8 ಈ ರೀತಿ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಹೇಗೆ ಆ ಒಂದು ಮಾರ್ಕ್ ಮಾಡಿರುವಂತದನ್ನ ಹೇಗೆ ನಾವು ಸರಿಯಾದಂತ ಪ್ಲೇಸ್ ಅಲ್ಲಿ ನಾವು ಇಡಬೇಕು, ಅದನ್ನು ನಾವು ಸರಿಯಾದಂತ ರೀತಿಯಲ್ಲಿ ಜೋಡಿಸಬೇಕು ಅನ್ನೋದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಅಂಡರ್ಲೈನ್ ನ ಮತ್ತೆ ಕಲರ್ ಚೇಂಜ್ ಮಾಡಿದೀನಿ. ಈಗ ಒಂದೊಂದಾಗಿ ನಾವು ಗಮನಿಸ್ಕೊಂಡು ಹೋಗೋಣಂತೆ. ನೆಕ್ಸ್ಟ್, ಇನ್ ಆರ್ಡರ್ ಟು measure the performance in health, life expectancy is taken into account, where the measure of performance in education, later the rate of literacy is considered. The standard of living is appraised while measuring the performance in respect of accessing to resources. It measured in terms of purchasing power in US dollar. ಈಗ ಒಂದೊಂದಾಗಿ ನಾವು ಪ್ರಶ್ನೆಗಳನ್ನ ನೋಡಿದಾಗ ಬಾಕ್ಸಸ್ ಅಲ್ಲಿ ಏನೇನೆಲ್ಲ ಹಿಂಟ್ಸ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಇಲ್ಲಿ ಆನ್ಸರ್ ಅನ್ನ ಎಕ್ಕಿ ಅಲ್ಲೇ ಇಡಬೇಕಾಗುತ್ತೆ, ತೆಗೆದಿಡಬೇಕಾಗುತ್ತೆ. ಈಗ ಒಂದೊಂದಾಗಿ ನೋಡೋಣಂತೆ. ಡೈಮೆನ್ಷನ್ ಅಂತ ಕೇಳಿದಾನೆ. ಸೊ ಡೈಮೆನ್ಷನ್ ಅಂತ ಕೇಳಿದಂತ ಒಂದು ಸಂದರ್ಭದಲ್ಲಿ ನಮಗೆ ಸ್ಪಷ್ಟವಾಗುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಸ್ 3 dimension ಅಂತ ಆಗುತ್ತೆ. ಡೈಮೆನ್ಷನ್ ಅಂತ ಬರೆದಾಗ ನಮಗೆ ಗೊತ್ತಾಗ್ಬೇಕಾಗುತ್ತೆ ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನೋದು ಬರುತ್ತೆ, ಅದು ನಮಗೆ ಗೊತ್ತಾಗ್ಬೇಕು. ಎರಡನೇದೇನಪ್ಪಾ ಅಂತಂದ್ರೆ, ಈ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನುವಂಥದ್ದು
ಮೂರು ಅಂಶಗಳನ್ನ ಒಳಗೊಂಡಿರುವಂತದ್ದು ಇರುತ್ತೆ. ಯಾವುದು ಅಂತಂದ್ರೆ ಹೆಲ್ತ್, ಎಜುಕೇಶನ್, ಆಕ್ಸೆಸ್ ಟು ರಿಸೋರ್ಸಸ್ ಅಂತ ಆಗುತ್ತೆ. ನೋಡಿ ಅಲ್ಲಿ ಫಸ್ಟ್ನೇದು ಹ್ಯೂಮನ್ ಡೆವಲಪ್ಮೆಂಟ್ ಡೈಮೆನ್ಷನ್ ಯಾವ್ದಪ್ಪ ಅಂದ್ರೆ ಮೂರು ಅಂಶಗಳು ಯಾವ್ದಪ್ಪ ಅಂತಂದ್ರೆ ಒಂದು ಹೆಲ್ತ್ ಗೆ ಸಂಬಂಧಪಟ್ಟಂತೆ, ಇನ್ನೊಂದು ಎಜುಕೇಶನ್ ಗೆ ಸಂಬಂಧಪಟ್ಟಂತೆ, ಇನ್ನೊಂದು ಆಕ್ಸೆಸ್ ಟು ರಿಸೋರ್ಸ್ ಏನಾಗುತ್ತೆ ಸಂಬಂಧಪಟ್ಟಿರುವಂತದ್ದು ಇರುತ್ತೆ. ನೆಕ್ಸ್ಟ್ ಮೆಜರ್ಡ್ ಅಂತ ಹೇಳ್ಬಿಟ್ಟು ಅವರೇ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ. ಇದನ್ನು ಹೇಗೆ ಮೆಜರ್ ಮಾಡ್ತಾರೆ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಂದ್ರೆ ಎರಡು ಅಂಶಗಳಿಂದ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ಒಂದ್ ಸ್ವಲ್ಪ ಮಟ್ಟಿಗೆ ನೋಡೋಣಂತೆ. ಅದು ಯಾವ್ದ್ರಿಂದ ಅಂತಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂಡ್ ರೈಟ್ ಆಫ್ ಲಿಟ್ರಸಿ ಅಂತೇಳಿ ಬರುತ್ತೆ. ನೋಡಿ ಅದನ್ನೇ ಇಲ್ಲಿ ಇಟ್ಟಿರುವಂತದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂಡ್ ರೈಟ್ ಆಫ್ ಲಿಟ್ರಸಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳ್ಬಿಟ್ಟು ಅವರೇ ನಿಮಗೆ ಕೊಟ್ಟಿರ್ತಾರೆ. ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋದು ಇನ್ ಟರ್ಮ್ಸ್ ಆಫ್ ಎರಡು ಅಂಶಗಳನ್ನು ಒಳಗೊಂಡಿರುತ್ತೆ. ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನುವಂಥದ್ದು ನಾವು ಗಮನಿಸಿಕೊಂಡಂತ ಒಂದು ಸಂದರ್ಭದಲ್ಲಿ ಸೊ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನುವಂಥದ್ದು ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನುವಂಥದ್ದು ಏನಾಗಿರುತ್ತೆ ಹೇಳ್ತಾನೆ is appraised while measuring the performance in respect of access to resources. It measure in terms of purchasing power in US dollar. ನೋಡಿ it measure in terms of purchasing power in US dollar ಅಂತ ಹೇಳಿ ಆನ್ಸರ್ ಬರುವಂತದ್ದು. ಸೊ ಇದು ಒಂದು ಕ್ವಶನ್ಸ್ ಅನ್ನ ಹೇಗೆ ಅಲ್ಲೇ ಆನ್ಸರ್ ಇರುತ್ತೆ, ಅಲ್ಲಿ ಈಸಿಯಾಗಿ ನಾವು 4 ಅಂಕಗಳನ್ನ ಹೇಗೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕು, ಕ್ವಶನ್ ಟು ಕ್ವಶನ್ ಅರ್ಥ ಮಾಡ್ಕೊಬೇಕು. ಆ ಕ್ವಶನ್ ಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ಬೇಕಾಗುತ್ತೆ ಗುರುತು ಮಾಡಿಕೊಂಡು ಅದಕ್ಕೆ ಸರಿಯಾದಂತ ಉತ್ತರಗಳನ್ನ ನಾವು ಹುಡುಕಿ ತೆಗೆದು ಈ ಬಾಕ್ಸ್ ಅಲ್ಲಿ ಹಾಕ್ತಾರೆ. ನಮ್ಗೆ ಈಸಿಯಾಗಿ 4 ಅಂಕಗಳನ್ನ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗಿನ್ನ ಸ್ವಲ್ಪ ಮಟ್ಟಿಗೆ ಇನ್ನ ಹೆಚ್ಚಿಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೊಂದು ಎಕ್ಸಾಂಪಲ್ ಅನ್ನ ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗೆ ನಾನು ತೆಗೆದುಕೊಂಡಿದ್ದೇನೆ. ಅದ್ರ ಬಗ್ಗೆ ನೋಡೋಣಂತೆ. ಈಗ ಎರಡನೇ ಕ್ವಶನ್ಸ್ ಅನ್ನ ಪ್ಯಾಸೇಜ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಎಕ್ಸಾಂಪಲ್ ನ ನೋಡೋಣಂತೆ. ಡ್ರಿಪ್ ಇರಿಗೇಷನ್ ಸಿಸ್ಟಮ್ ವಾಸ್ ಡೆವಲಪ್ಡ್ ಇನ್ ಇಸ್ರೇಲ್. This system uses a small amount of water for irrigating crops. It is best suited in the areas that face the acute scarcity of water. It was introduced in India in the 1970s. It is widely used by the farmers in Rajasthan, Maharashtra, Karnataka and Tamil Nadu. It is mainly used for the coconut, grape, vegetables and plantation crop. It is estimated that 6.3 lakh hectares of land in India is irrigated under this system. ಸೊ ಇದು ಫಸ್ಟ್ ಜನರಲ್ ಆಗಿ ಏನಾಗುತ್ತೆ, ಒಂದು ಪ್ಯಾಸೇಜ್ ನ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ನ ಕೊಟ್ಟಂತ ಒಂದು ಸಂದರ್ಭದಲ್ಲಿ ನಾವು ಕೀವರ್ಡ್ ಗಳನ್ನ ನೋಟ್ ಮಾಡ್ಕೊಂಡು ಅದನ್ನ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಇಲ್ಲೇನ್ ಕೀವರ್ಡ್ಸ್ ಅಂತ ನಾವು ಕೊಟ್ಟಂತ ಒಂದು ಸಂದರ್ಭದಲ್ಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಹ್ಯಾಸ್ ಡೆವಲಪ್ಡ್ ಇನ್ ಇಸ್ರೇಲ್ ಅಂದ್ರೆ ಈ ಹನಿ ನೀರಾವರಿ ಪದ್ಧತಿಯನ್ನ ಎಲ್ಲಿ ಡೆವಲಪ್ ಮಾಡಿದ್ರು ಅಂದ್ರೆ ಇಸ್ರೇಲ್ ಅಲ್ಲಿ ಡೆವಲಪ್ ಮಾಡಿದ್ರು ಅಂತ ಆಗುತ್ತೆ. ಆಮೇಲೆ ದಿ ಸಿಸ್ಟಮ್ ಯೂಸಸ್ ಎ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಫಾರ್ ಇರಿಗೇಟಿಂಗ್ ಕ್ರಾಪ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಫಾರ್ ಇರಿಗೇಟಿಂಗ್ ದ ಕ್ರಾಪ್ಸ್ ಅಂದ್ರೆ ಚಿಕ್ಕ ಈ ಹನಿ ನೀರಾವರಿಯನ್ನ ಬಳಸಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀರನ್ನ ಬಳಸಿ ನಾವು ಬೆಳೆನ ಬೆಳೆಯಕ್ಕೆ ಆಗುತ್ತೆ ಅಂತ, ಬೆಳೆಯನ್ನ ಬೆಳೆಯಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳಿಸುತ್ತಾರೆ. ಇಟ್ ಇಸ್ ಬೆಸ್ಟ್ ಸೂಟೆಡ್ ಇನ್ ದಿ ಏರಿಯಾಸ್ ಆಫ್ ಅಕ್ಯೂಟ್ ಸ್ಕೇರ್ಸಿಟಿ ಆಫ್ ವಾಟರ್ ಅಂದ್ರೆ ತುಂಬಾ ನೀರಿನ ಕೊರತೆ ಇರುವಂತಹ ಒಂದು ಸ್ಥಳದಲ್ಲಿ ಈ ಹನಿ ನೀರಾವರಿ ಪದ್ಧತಿನ ಅಳವಡಿಸಿಕೊಳ್ಳೋದು ಉತ್ತಮವಾದ ಸೂಟೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಭಾರತದಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ 1970 ಆಯ್ತು ಅಂತ ತಿಳಿಸ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟ್ ಅಲ್ಲಿ ತುಂಬಾ ಜಾಸ್ತಿ ಬಳಸ್ತಾ ಇದ್ದಾರೆ ಅಂತಂದ್ರೆ ವೈಡ್ಲಿ ಯೂಸ್ಡ್ ಬೈ ಫಾರ್ಮರ್ಸ್ ಇನ್ ರಾಜಸ್ಥಾನ, ಮಹಾರಾಷ್ಟ್ರ, ಕರ್ನಾಟಕ ಅಂಡ್ ತಮಿಳುನಾಡು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾವ್ಯಾವ ಕ್ರಾಪ್ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದಾರೆ ಅಂದ್ರೆ ಕೋಕೋನಟ್, ಗ್ರೇಪು, ವೆಜಿಟೇಬಲ್, ಪ್ಲಾಂಟೇಶನ್ಸ್ ಮಾಡೋಕೆ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನು ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಅಂದ್ರೆ 6.3 lakhs ಹೆಕ್ಟೇರ್ಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹನಿ ನೀರಾವರಿ ಪದ್ಧತಿಯನ್ನ ಮೂಲತಃವಾಗಿ ಇದು ಬಂದಿದ್ದು ಎಲ್ಲಿ ಡೆವಲಪ್ ಆಯ್ತು, ಇದು ಇಸ್ರೇಲ್ ಅನ್ನೋದಂತ ನೋಡ್ತಾ ಇದೀವಿ. ಈಗ ನಾವು ಬಾಕ್ಸಸ್ ಅಲ್ಲಿ ಸರಿಯಾದಂತ ಉತ್ತರಗಳನ್ನ ತುಂಬಬೇಕಾಗುತ್ತೆ. ಈಗ ತುಂಬಿರುವಂತದ್ದನ್ನ ನಾವು ಹಿಂಗ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅನ್ನೋದನ್ನ ಇಲ್ಲಿ ವೈಟ್ ಕಲರ್ ಏನ್ ಕೊಟ್ಟಿದ್ದಾರೆ ಇವೆಲ್ಲಾನು ಸಹ ಆಲ್ರೆಡಿ ಕ್ವಶನ್ ಪೇಪರ್ ಕೊಟ್ಟಿರುವಂತದ್ದು. ಆದ್ರೆ ಬ್ಲೂ ಕಲರ್ ಅಲ್ಲಿ ಬಂದಿರುವಂತದ್ದು ನಾವು ಸರಿಯಾದಂತ ರೀತಿಯಲ್ಲಿ ಏನೋ ಉತ್ತರಗಳನ್ನ ಹಾಕುವಂತದ್ದಾಗುತ್ತೆ ಈ ಬಾಕ್ಸ್ ಗಳಲ್ಲಿ. ನೋಡಿ, ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಡೆವಲಪ್ಡ್ ಇನ್ ಅಂತ ಕೇಳ್ತಾನೆ. ಅವಾಗ ನಾವೇನಂತ ಬರೀಬೇಕಾಗುತ್ತೆ, ಇಸ್ರೇಲ್ ಅಂತ ಹೇಳಿ ಕೊಡ್ತಾನೆ. ಆಮೇಲೆ ಬೆಸ್ಟ್ ಸೂಟೆಡ್ ಏರಿಯಾಸ್ ವಿಚ್ ಫೇಸ್ ಅಕ್ಯೂಟ್ ಸ್ಕೇರ್ಸಿಟಿ ಆಫ್ ವಾಟರ್ ಅಂತ ಕೇಳ್ತಾನೆ. ಸೊ ಇದನ್ನ ಆಲ್ರೆಡಿ ಅವರೇ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾನೆ. ಈಗ ನೆಕ್ಸ್ಟ್ ಯೂಸಸ್ ಅಂತ ಹೇಳಿದಾಗ ಏನು ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಫಾರ್ ಇರಿಗೇಷನ್ ಅಂತ ನಾವು ಕರಿತೀವಿ. ಅಂದ್ರೆ ತುಂಬಾ ಕಡಿಮೆ ಮಟ್ಟದ ಏನು ನೀರನ್ನ ಬಳಸಿ ನಾವು ಏನು ವ್ಯವಸಾಯವನ್ನ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾನೆ.
ಯಾವಾಗ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ, ಯಾವಾಗ ಭಾರತದಲ್ಲಿ ಇದು ಇಂಟ್ರೊಡ್ಯೂಸ್ ಮಾಡೋದು ಪರಿಚಯಿಸಲಾಯಿತು ಅಂದ್ರೆ ಮೂರನೇ ಒಂದು ಬಾಕ್ಸ್ ಅಲ್ಲಿ ಏನ್ ಬರಿಬೇಕಾಗುತ್ತೆ 1970s ಅಂತ ನಾವು ಬರಿಬೇಕಾಗುತ್ತೆ. ವೈಡ್ಲಿ ಯೂಸ್ಡ್ ಅಂದ್ರೆ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ವೈಡ್ಲಿ ಎಲ್ಲೆಲ್ಲಿ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ರಾಜಸ್ಥಾನ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಅಂತೇಳಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೈನ್ಲಿ ಯೂಸ್ಡ್ ಫಾರ್ ಏನೇನಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ, ಕೋಕೋನಟ್ ಅನ್ನು ಬೆಳೆಯೋಕೆ, ಗ್ರೇಪ್ ಅನ್ನ ಬೆಳೆಯೋಕೆ, ವೆಜಿಟೇಬಲ್ಸ್ ಅನ್ನ ಬೆಳೆಯೋಕೆ ಇದನ್ನ ಬಳಸ್ತಾರೆ. ಮತ್ತೆ ಪ್ಲಾಂಟೇಶನ್ ಕ್ರಾಪ್ ಅನ್ನು ಸಹ ಬೆಳೆಯೋಕೆ ಏನಾಗುತ್ತೆ ಬಳಸ್ತಾರೆ ಅನ್ನೋದನ್ನ ನಾವು ಸರಿಯಾದಂತ ರೀತಿಯಲ್ಲಿ ಉತ್ತರಗಳನ್ನು ಹಾಕ್ಬೇಕಾಗತ್ತೆ. ನೋಡಿ ಇಲ್ಲಿ ನಾವು ಕರೆಕ್ಟ್ ಆಗಿ ಎಲ್ಲೆಲ್ಲಿ ಏನೇನು ಅನ್ನೋದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ಈಗ ಮೆನ್ಷನ್ ಮಾಡ್ಕೊಂಡಿದೀವಿ, ಇಲ್ಲ ಅಂಡರ್ಲೈನ್ ಮಾಡಿದೀವಿ. ಅಂದ್ರೆ ಸರಿಯಾದಂತ ರೀತಿಯಲ್ಲಿ ಅಂಡರ್ಲೈನ್ ಮಾಡ್ಕೊಂಡ್ರೆ ಇಲ್ಲಿ ನಾವು ಸರಿಯಾಗಿ ನಾವು ಈ ಬಾಕ್ಸಸ್ ಅನ್ನ ತುಂಬಿಕೊಳ್ಳೋಕೆ ನಮ್ಗೆ ಸಾಧ್ಯ ಆಗುತ್ತೆ. ಈಗ ಇನ್ನೊಂದು ಕ್ವಶನ್ ಇನ್ನೊಂದ್ ತರ ಟೈಪ್ ಅಲ್ಲಿ ಬರುತ್ತೆ. ಇದು 5 ಮಾರ್ಕ್ಸ್ ಕೇಳುವಂತ ಒಂದು ಕ್ವಶನ್. ಈ ಜಾಬ್ ಅಪ್ಲಿಕೇಶನ್ಸ್ ಗೆ ಜಾಬ್ ಅಪ್ಲಿಕೇಶನ್ಸ್ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಸೀಕ್ವೆನ್ಸ್ ಅನ್ನ ಕೊಡ್ತಾರೆ. ಒಂದು ಕಂಪ್ನಿ ಕಾಲ್ ಮಾಡಿದ್ದಾರೆ, ಆ ಕಾಲ್ ಮಾಡಿರೋದಕ್ಕೆ ನೀವು ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಅದನ್ನ ಯಾವ ರೀತಿ ಆದಂತ ಕ್ವಶನ್ಸ್ ಕೊಡ್ತಾರೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ಆಗಿ ನಾವು ನೋಡೋಣಂತೆ. ನೋಡಿ, ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದಿ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ಇನ್ ವಿಚ್ ಅಪಿಯರ್ಡ್ ಇನ್ ದ Hindu dated 20th January 2020 ಅಂತ ಹೇಳಿ. ಲೀಡಿಂಗ್ ಮಲ್ಟಿನ್ಯಾಷನಲ್ ಕಂಪನಿ ಇಸ್ ಲುಕಿಂಗ್ ಔಟ್ ಆಫ್ ಟ್ಯಾಲೆಂಟೆಡ್ ಅಂಡ್ ಡೈನಾಮಿಕ್ MBA graduates, any branches of specialization to handle a unit at a new location. Apply within a week. All details to send a following address: Pidilite Industries, plot number 2315, ಗಾಂಧಿನಗರ್, ಗುಜರಾತ್ ಅಂತ ಹೇಳ್ಬಿಟ್ಟು ಕೇಳಿದಾನೆ. ಇದಕ್ಕೆ ನಾವೇನ್ ಮಾಡ್ಬೇಕು, ಸರಿಯಾದಂತ ರೀತಿಯಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಮತ್ತೆ ಇನ್ನೊಂದೇನು ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ನಿಮ್ಮ ಒಂದು ಕ್ವಶನ್ ಪೇಪರ್ ಅಲ್ಲಿ ಅಂತಂದ್ರೆ, ರೈಟ್ XXX ಫಾರ್ ನೇಮ್, YYY ಫಾರ್ ಅಡ್ರೆಸ್ ಅಂತ ಹೇಳಿ ಹಾಕಿದ್ದಾನೆ. ಅದೇ ಕಾರಣಕ್ಕೂ ಸಹ ನಿಮ್ಮ ಹೆಸರು ಮತ್ತೆ ಅಡ್ರೆಸ್ ಅನ್ನ ಬರೆಯಂಗಿಲ್ಲ. ಆ ಜಾಗಕ್ಕೆ ನೀವೇನ್ ಹಾಕ್ಬೇಕಾಗತ್ತೆ, ನೀವು XXX ನಿಮ್ಮ ಹೆಸರಲ್ಲಿ XXX ಅಂತ ಹಾಕಿ ಅಂತ ಹೇಳಿ, ಮತ್ತೆ ಅಡ್ರೆಸ್ಗೆ YYY ಅಂತ ಹಾಕುವಂತ ಪ್ರಯತ್ನ ಮಾಡ್ಬೇಕಾಗತ್ತೆ ನೀವು. ಈಗ ಅದನ್ನ ಗಮನಿಸ್ಕೊಂಡು ಹೋಗೋಣಂತೆ. ಇಲ್ಲಿ ನೋಡಿ, ಫ್ರಮ್ ಅಂತ ನೀವು ಹಾಕ್ಬೇಕಾಗತ್ತೆ. ಫ್ರಮ್ ಅಂದ್ರೆ ನೀವು ನಿಮ್ಮ ಹೆಸರನ್ನ ನಾವು XXX ಅಲ್ಲಿ ನಾವು ತೋರಿಸ್ತಾ ಇದೀವಿ, ನಿಮ್ಮ ಅಡ್ರೆಸ್ ನ YYY ಅಲ್ಲಿ ಏನಾಗುತ್ತೆ ತೋರಿಸುವಂತದ್ದು ಇರುತ್ತೆ. ಟು ಯಾರ್ಗ ಹಾಕ್ತಾ ಇದ್ದೀರಾ ನೋಡಿ, ಫಸ್ಟ್ ಇದನ್ನ ನೀಟಾಗಿ ಬರಿಬೇಕಾಗುತ್ತೆ. ಟು ಅನ್ನೋದು ಆಲ್ರೆಡಿ ಅವ್ರ ಅಡ್ರೆಸ್ ಕೊಟ್ಬಿಟ್ಟಿದ್ದಾರೆ. ಈ ಒಂದು ಪೋರ್ಷನ್ಸ್ ಅನ್ನ ನೀವು ಬರಿಬೇಕು. ಪಿಡಿಲೈಟ್ ಇಂಡಸ್ಟ್ರಿ, ಗಾಂಧಿನಗರ, ಗುಜರಾತ್. ಇಲ್ಲಿ ಏನ್ ಮಾಡ್ತಾ ಇದೀವಿ, ನೀವು ಯಾವತ್ತು ಅಪ್ಲೈ ಮಾಡ್ತಾ ಇದ್ದೀರಾ, ಡೇಟ್ ಅವ್ರು ಕೊಟ್ಟಿದ್ದಾರೆ, ಒಂದು ವಾರದೊಳಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ. ಅದಕ್ಕೆ ಅಲ್ಲಿ ಯಾವತ್ತು ಅಡ್ವರ್ಟೈಸ್ ಬಂದಿದೆ ಆ ಡೇಟ್ ಒಳಗಡೆ ಅಂದ್ರೆ 7 ದಿವಸದ ಒಳಗಡೆ ಇಲ್ಲಿ ಹಾಕ್ಬೇಕು ಅಂತ ಹೇಳಿ ಡೇಟ್ ನ ಮೆನ್ಷನ್ ಮಾಡಿದ್ದೀನಿ. ಮತ್ತೆ ಫಸ್ಟ್ ಏನ್ ಮಾಡ್ಬೇಕು, ಟು ಅಂತ ಹೇಳ್ತಿದ್ದಂಗೆ ರೆಸ್ಪೆಕ್ಟೆಡ್ ಸಾರ್ ಅಂತ ಹೇಳಿ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಇದು ಕಂಪಲ್ಸರಿ ಆಗಿರುವಂತದ್ದು, ಇದು ಕಂಪಲ್ಸರಿ ನೀವು ಲೆಟರ್ ನೀವು ಬರೀಬೇಕಾಗಿ. ಇದಕ್ಕೆಲ್ಲದಕ್ಕೂ ಸಹ ಅಂಕಗಳಿರುತ್ತೆ. ಈ ಫಾರ್ಮ್ಯಾಟ್ ಗೆ ಸ್ವಲ್ಪ ಗಮನಿಸಬೇಕಾಗತ್ತೆ. ಮತ್ತೆ ಸಬ್ಜೆಕ್ಟ್ ಕೇಳಿದಾನೆ. ಸಬ್ಜೆಕ್ಟ್ ಏನ್ ಕೇಳಿದಾನೆ, ಸಬ್ಜೆಕ್ಟ್ ಏನಂತ ಹಾಕ್ಬೇಕಾಗತ್ತೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಯೂನಿಟ್ ಮ್ಯಾನೇಜರ್ ಅಂತ ಹೇಳಿ ಅವರೇ ಪೊಸಿಷನ್ಸ್ ಕೊಟ್ಟಿದ್ದಾನೆ. ಆ ಪೊಸಿಷನ್ಸ್ ಅನ್ನ ಕೊಟ್ಟಿದ್ದಾನೆ. ಎಲ್ ಪೊಸಿಷನ್ಸ್ ಕೊಟ್ಟಿದ್ದಾನೆ, ಅದನ್ನ ನೀವು ಗಮನಿಸ್ಕೊಬೇಕಾಗುತ್ತೆ. ನ್ಯೂ ಲೊಕೇಶನ್ ನೋಡಿ, ಇಲ್ಲಿ MBA ಗ್ರಾಜುಯೇಟ್, ಮಲ್ಟಿನ್ಯಾಷನಲ್ ಕಂಪನೀಸ್ ಲುಕಿಂಗ್ ಎ ಟ್ಯಾಲೆಂಟೆಡ್ ಡೈನಾಮಿಕ್ MBA ಗ್ರಾಜುಯೇಟ್ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ನೀವು ಇದನ್ನ ಮೆನ್ಷನ್ ಮಾಡಬೇಕಾದ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಯೂನಿಟ್ ಮ್ಯಾನೇಜರ್ ಅಂತ ಹೇಳಿ. ರೆಫರೆನ್ಸ್ ಅಂತ ತಗೊಂಡಾಗ ಈ ಅಡ್ವರ್ಟೈಸ್ಮೆಂಟ್ ಯಾವತ್ತು ಬಂದಿದೆ, ಯಾವಾಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬಂದಿದೆ ಅದನ್ನ ನಾವು ರೆಫರೆನ್ಸ್ ತಗೊಬೇಕಾಗುತ್ತೆ. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಹಿಂದೂ, ಈ ಅಡ್ವರ್ಟೈಸ್ಮೆಂಟ್ ಎಲ್ಲಿ ಕೊಟ್ಟಿದ್ದಾನೆ, ಹಿಂದೂ ಪೇಪರ್ ಅಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾನೆ. ಯಾವತ್ತು ಡೇಟ್ ಅನ್ನೋದನ್ನ ಸಹ ನಿಮ್ಮ ಕ್ವಶನ್ ಅಲ್ಲಿ ಇರುವಂತದ್ದು, ಅದನ್ನ ರೆಫರೆನ್ಸ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮ ಬಾಡಿ ಆಫ್ ದ ಲೆಟರ್ ಏನಿರಬೇಕು ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕಾಗುತ್ತೆ. ಆನ್ ದ ಲರ್ನಿಂಗ್ ದಟ್ ಯುವರ್ ಕಂಪನಿ ಹ್ಯಾಸ್ ಬಿನ್ ಲುಕಿಂಗ್ ಔಟ್ ಆಫ್ MBA ಗ್ರಾಜುಯೇಟ್ ಟು ಹ್ಯಾಂಡಲ್ ಎ unit independently at a new location, I have decided to apply for a post as like a new venture and a new challenges. I have dual specialization of HR and finance in MBA, and I am of a opinion that this is a useful combination when a new unit has to be set up. I have been the college cabinet president and have been adjudged the best outgoing student of my institution. For more details, you may refer the resume that I have enclosed ಅಂತ ಹೇಳಿ ಹಾಕ್ಬೇಕಾಗತ್ತೆ. ಇಲ್ಲಿ ಈ ಒಂದು ಬಾಡಿ ಆಫ್ ದ ಲೆಟರ್ ಅಲ್ಲಿ ನೀವು ಥ್ಯಾಂಕಿಂಗ್ ಯು ಅಂತ ಹಾಕ್ಬೇಕಾಗತ್ತೆ.
ಯುವರ್ ಫೇಸ್ಫುಲಿ ಸಿಗ್ನೇಚರ್ಗೆ ನಿಮ್ಮ ಹೆಸರುಗಳಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದಾನೆ, ಕಂಡೀಷನ್ಸ್ ಹಾಕಿದಾನೆ, XXX ಅಂತ ಹಾಕ್ಬೇಕಾಗತ್ತೆ. ಇಷ್ಟನ್ನ ಬರೆದ್ರೆ ನೀವು ಅಪ್ಲಿಕೇಶನ್ಸ್ ಹಾಕಿದ್ರಿ ಅಂತ ಹೇಳಿ. ಮತ್ತೆ ನೀವು ರೆಸ್ಯೂಮೆನ ಸಹ ಅಟ್ಯಾಚ್ ಮಾಡ್ಬೇಕಾಗತ್ತೆ. ರೆಸ್ಯೂಮೆ ತುಂಬಾ ಸಿಂಪಲ್ ಆಗಿರ್ಲಿ ಮತ್ತೆ ಬಹಳ ಈಸಿಯಾಗಿ ಬರೆಯುವಂತದ್ದು. ಇಲ್ಲಿ ಫಸ್ಟ್ ನಿಮ್ಮ ಹೆಸರನ್ನು ಹಾಕ್ಬೇಕಾಗತ್ತೆ. ಅವರೇ ನಿಮ್ XXX ಅಂತ ಕೊಟ್ಬಿಟ್ಟಿದ್ದಾರೆ. ಫಾದರ್ ನಿಮ್ಗೆ ಯಾವ್ದನ್ನು ಸಹ ನಿಮ್ಮ ಹೆಸರನ್ನ ಬರೀ, ನಿಮ್ ತಂದೆ ಹೆಸರು ಬರೆಯಂಗಿಲ್ಲ. ಇಲ್ಲಿ ZZZ ಅಂತ ಹಾಕಿದೀನಿ. ಡೇಟ್ ಆಫ್ ಬರ್ತ್ ನಿಮ್ದು ಏನಿದೆ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಮತ್ತೆ ಪರ್ಮನೆಂಟ್ ಅಡ್ರೆಸ್ ಸಹ XXY ನ ಹಾಕೊಳ್ಳಿ. ನ್ಯಾಷನಾಲಿಟಿ ಇಂದಾಗ ಇಂಡಿಯನ್ ಅಂತ ಹಾಕೊಬೇಕಾಗುತ್ತೆ. ನಾಲೆಜ್ ಆಫ್ ಲ್ಯಾಂಗ್ವೇಜಸ್ ಅಂತಂದ್ರೆ ಫ್ಲೂಯೆನ್ಸಿ ಇನ್ ಇಂಗ್ಲಿಷ್, ಕನ್ನಡ, ಹಿಂದಿ ಅಂತ ಹೇಳಿ ಬರ್ಕೊಬಹುದಾಗಿರುತ್ತೆ. ಮತ್ತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಅಂದಾಗ ಈ ಒಂದು ಟೇಬಲ್ ಅಲ್ಲಿ ಎಲ್ಲಾನು ಸಹ ಮೆನ್ಷನ್ ಮಾಡುವಂತದ್ದು. ಇಲ್ಲಿ ನೋಡಿ, ನೇಮ್ ಆಫ್ ದ ಎಕ್ಸಾಮಿನೇಷನ್, ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಇಯರ್ ಆಫ್ ಪಾಸಿಂಗ್ ದ ಮಾರ್ಕ್ಸ್ ಮತ್ತೆ ಸಬ್ಜೆಕ್ಟ್ ಅಂದ್ರೆ ನೀವು SLC ಇರ್ಬೋದು, PUC ಇರ್ಬೋದು, BCom ಇರ್ಬೋದು, MBA ಇರ್ಬೋದು. ಆ ಒಂದು ಕೋರ್ಸಸ್ ಅಲ್ಲಿ ನೀವು ಏನೇನೋ ಸಬ್ಜೆಕ್ಟ್ ಓದಿದ್ರಿ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ನೋಡಿ, SLC ಅಂದಾಗ ಇಲ್ಲಿ KS EAB ಇರ್ಬೋದು, PUC ಬಂದಾಗ PUC ಬೋರ್ಡ್ ಇರ್ಬೋದು, ಮತ್ತೆ ಬೆಂಗಳೂರು BCom ಅಂದಾಗ ಬೆಂಗಳೂರು ಯೂನಿವರ್ಸಿಟಿ ಅಥವಾ MBA ಅಂದಾಗ ಬೆಂಗಳೂರು ಯೂನಿವರ್ಸಿಟಿ ಇರುವಂತದ್ದು ಇರುತ್ತೆ. ಇಲ್ಲಿ ಇಯರ್ ಆಫ್ ಪಾಸಿಂಗ್ ಅಲ್ಲಿ ನಾವು 2007 ಅಲ್ಲಿ ನಾವು ಪಾಸ್ ಮಾಡಿದೀವಿ. ಇಲ್ಲಿ 85% ಇದೆ. 2009 ಅಲ್ಲಿ 80%, 2012 ಅಲ್ಲಿ 88%, 2014 ಅಲ್ಲಿ 75%. ಇಲ್ಲಿ ಸಬ್ಜೆಕ್ಟ್ ನೀವೇನೇನೆಲ್ಲಾನು ಓದ್ಕೊಂಡಿದ್ರಿ ಆ ಒಂದು ಕೋರ್ಸಸ್ ಅಲ್ಲಿ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕಾಗಿರುತ್ತೆ. ಮತ್ತೆ ಇಲ್ಲಿ ಪ್ಲೇಸ್ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ಸ್ ಇದೆ, ಅದನ್ನ ನೀವು ಯಾವ ಊರಿಂದ ನೀವು ಅಪ್ಲಿಕೇಶನ್ಸ್ ಹಾಕ್ತಿರೋ ಅದನ್ನ ಅಲ್ಲಿ ಹಾಕ್ಬೇಕು. ಮತ್ತೆ ಡೇಟ್, ನೀವು ಯಾವತ್ತು ಅಪ್ಲಿಕೇಶನ್ಸ್ ಅನ್ನ ಹಾಕ್ತಿರೋ ಡೇಟ್ ಹಾಕ್ಬೇಕಾಗುತ್ತೆ. ಇಲ್ಲಿ ನೀವು ಏನು ಸಿಗ್ನೇಚರ್ಗೆ ಇಲ್ಲಿ ಸಿಗ್ನೇಚರ್ ಅಂತ ಹಾಕ್ಬಿಟ್ಟು ಇಲ್ಲಿ ಏನ್ ಮಾಡ್ಬೇಕು, XXX ಅನ್ನ ಹಾಕ್ಬೇಕಾಗುತ್ತೆ. ಸೊ ಇಷ್ಟನ್ನ ಬರೆದ್ರೆ ನಿಮ್ ರೆಸ್ಯೂಮೆ ರೆಡಿ ಆಗುತ್ತೆ. ಈ ಒಂದು ಏನು ಕ್ವಶನ್ಗೆ 5 ಅಂಕಗಳನ್ನ ಬಹಳ ಸುಲಭವಾಗಿ ನೀವು ತಗೊಳಕ್ಕೆ ಇಲ್ಲಿ ಸಾಧ್ಯ ಆಗುವಂತದ್ದಾಗಿರುತ್ತೆ. ಸೊ ಇಷ್ಟು ಈ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂತ ಹೇಳ್ಕೊಡುವಂತ ಒಂದು ಚಿಕ್ಕ ಪ್ರಯತ್ನವನ್ನು ಇದನ್ನು ನಾನು ಮಾಡಿದ್ದೇನೆ. ಸೊ ಇನ್ನ ಮುಂದಿನ ದಿನಗಳಲ್ಲೂ ಸಹ ಏನಾಗುತ್ತೆ, ಇನ್ನು ಗ್ರಾಮರಿನ ಇತರ ಭಾಗಗಳನ್ನು ಸಹ ನಾವು ಕವರ್ ಮಾಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.